ನಮಸ್ಕಾರ ಸ್ನೇಹಿತರೆ, JK ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾವು ಇವತ್ತು ನೋಡೋಣ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರತಿಷ್ಠಾನಪುರದ ಶಾತವಾಹನರ ಮೇಲ ಪ್ರಶ್ನೋತ್ತರಗಳನ್ನು ಸಂಪೂರ್ಣ ವಿವರಣೆಯೊಂದಿಗೆ ಬಿಡಿಸೋಣ್ರಿ. ಹಾಗೆ ಇನ್ನುಳಿದ ಎಲ್ಲ ಚಾಪ್ಟರ್ಗಳು ಕೂಡ ಪ್ರಶ್ನೆಗಳ ಜೊತೆಗೆ ಅದರ ಜೊತೆಗೆ ಎಕ್ಸ್ಪ್ಲನೇಷನ್ ಕೂಡ ನೋಡೋಣ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ನಾವು ಮಾಡಿರುವಂಥ ಈ ಕಂಟೆಂಟ್ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಬರ್ರಿ ಇವತ್ತು ನಾವು ನೋಡೋಣ ಶಾತವಾಹನರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಮತ್ತು ಹಾಗೂ ವಿವರಣೆಯೊಂದಿಗೆ ಬಿಡಿಸೋಣ. ಇವತ್ತಿನ ಮೊದಲ ಪ್ರಶ್ನೆ, ದಕ್ಷಿಣ ಭಾರತದ ಮೊದಲ ರಾಜವಂಶ ಯಾವುದು? ಆಪ್ಷನ್ ಎ ಚೋಳರು, ಆಪ್ಷನ್ ಬಿ ಚೇರರು, ಆಪ್ಷನ್ ಸಿ ಪಾಂಡ್ಯರು, ಆಪ್ಷನ್ ಡಿ ಶಾತವಾಹನರು. ದಕ್ಷಿಣ ಭಾರತವನ್ನು ಆಳಿದ ಮೊಟ್ಟ ಮೊದಲ ರಾಜಮನೆತನ ಯಾವುದಪ್ಪ ಅಂದ್ರೆ ಅದು ಶಾತವಾಹನರು. ಆಪ್ಷನ್ ಡಿ ಸರಿಯಾದ ಉತ್ತರ ನೋಡ್ರಿ. ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ 2. ಶಾತವಾಹನರ ರಾಜಧಾನಿಯಾದಂಥ ಪ್ರತಿಷ್ಠಾನ ಅಥವಾ ಪೈಠಾನ ಯಾವುದಕ್ಕೆ ಪ್ರಸಿದ್ಧಿಯನ್ನು ಪಡೆದೈತೆ ನೋಡ್ರಿ. ಆಪ್ಷನ್ ಎ ಕುದುರೆಗಳಿಗೆ, ಆಪ್ಷನ್ ಬಿ ಹತ್ತಿ ಬಟ್ಟೆಗೆ, ಆಪ್ಷನ್ ಸಿ ವಜ್ರಕ್ಕೆ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಶಾತವಾಹನರ ರಾಜಧಾನಿಯಾದಂಥ ಪ್ರತಿಷ್ಠಾನ ಯಾವುದಕ್ಕೆ ಪ್ರಸಿದ್ಧಿ ಪಡೆದೈತಿ? ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ನೋಡ್ರಿ. ಹತ್ತಿ ಬಟ್ಟೆಗೆ ಪ್ರಸಿದ್ಧಿಯನ್ನು ಪಡೆದೈತಿ. ಮೌರ್ಯರ ಅವನತಿಯ ನಂತರ ದಕ್ಷಿಣ ಭಾರತದಲ್ಲಿ ಅಥವಾ ದಕ್ಕನ ಪ್ರಾಂತದಲ್ಲಿ ಸ್ವತಂತ್ರವಾಗಿ ಆಳ್ವಿಕೆ ಮಾಡಿದ ಮೊಟ್ಟ ಮೊದಲ ರಾಜಮನೆತನ ಅಂದ್ರೆ ಅದು ಶಾತವಾಹನ ರಾಜಮನೆತನ ನೋಡ್ರಿ. ಶಾತವಾಹನರ ಸ್ಥಾಪಕ ಯಾರಪ್ಪ ಅಂದ್ರೆ ಅದು ಶಿವಮುಖನಾಗಿರ್ತಾನೆ. ಇವರು ಆಳ್ವಿಕೆ ಮಾಡಿದಂಥ ಕಾಲಾವಧಿ ಕ್ರಿಸ್ತಪೂರ್ವ ಆಗ್ಬೇಕ್ರಿದು. ಕ್ರಿಸ್ತಪೂರ್ವ 230ರಿಂದ ಕ್ರಿಸ್ತಶಕ 220. ಕೆಲವೊಂದು ಬುಕ್ಗಳಲ್ಲಿ ಏನೈತಪ್ಪ ಅಂದ್ರೆ 235ರಿಂದ 225 ಅಂತೂ ಕೊಟ್ಟಿದ್ದಾನೆ. ರಾಜಧಾನಿ ನೋಡೋದಾದ್ರೆ ಮಹಾರಾಷ್ಟ್ರದ ಪ್ರತಿಷ್ಠಾನ ಅಥವಾ ಈಗಿನ ಪ್ರತಿಷ್ಠಾನ ಅಥವಾ ಅಮರಾವತಿ ಅಂತ ಕೂಡ ಕರೀತಾರೆ. ಕೆಲವೊಂದು ಬುಕ್ಗಳು ಏನೈತಲ್ರಿ ಶ್ರೀಕಾಕುಲಂ ಅಂತಲೂ ಕೊಟ್ಟಾರ. ಇವು ಮೂರು ಸರಿಯಾದ ಉತ್ತರನೇ ರೀ. ಯಾಕಪ್ಪ ಅಂದ್ರೆ ನಾವು ಆಪ್ಷನ್ಸ್ ನೋಡಿ ಆನ್ಸರ್ ಮಾಡಬೇಕಾಗುತ್ತಾ. ಪ್ರತಿಷ್ಠಾನಪುರ ಕೊಟ್ಟರು ನಾವು ಸರಿಯಾದ ಹಾಕಲೇಬೇಕು. ಇನ್ನು ಇವು ಕೇಸ್ ಪ್ರತಿಷ್ಠಾನಪುರ ಶ್ರೀಕಾಕುಲಂ ಕೊಟ್ಟಿಲ್ಲ, ಬರೀ ಅಮರಾವತಿ ಕೊಟ್ಟ ಅಂದ್ರೆ ಅವಾಗ ಅಮರಾವತಿ ಅಂತ ಚೂಸ್ ಮಾಡಬೇಕು. ಎಷ್ಟೋ ಬುಕ್ಗಳಲ್ಲಿ ಕೂಡ ಶ್ರೀಕಾಕುಲಂ ಅಂತಲೇ ಮೆನ್ಷನ್ ಮಾಡಿದ್ದಾನೆ. ಹಾಗಾಗಿ ನಾವು ಈ ಮೂರು ಹೆಸರುಗಳನ್ನು ನೆನಪು ಇಟ್ಕೋಬೇಕು ನೋಡ್ರಿ. ಶಾತವಾಹನರ ರಾಜ್ಯ ಲಾಂಛನ ಏನಪ್ಪ ಅಂದ್ರೆ ಅದು ವರುಣ ಆಗಿರುತ್ತೆ. ಶಾತವಾಹನರ ಪ್ರಸಿದ್ಧ ದೊರೆ ನೋಡೋದಾದ್ರೆ ಅದು ಗೌತಮಿಪುತ್ರ ಶಾತಕರ್ಣಿ. ಇನ್ನು ಶಾತವಾಹನರ ಕೊನೆಯ ದೊರೆ ಯಾರಪ್ಪ ಅಂದ್ರೆ ಅದು ಯಜ್ಞಶ್ರೀ ಶಾತಕರ್ಣಿ ನೋಡ್ರಿ. ಕ್ವಶನ್ ನಂಬರ್ 3. ಕೆಳಗಿನ ಶಾತವಾಹನ ಆಡಳಿತಗಾರನನ್ನು ಕಾಲಾನುಕ್ರಮಣದಲ್ಲಿ ಜೋಡಿಸಿ. ಇತ್ತೀಚಿನ ದಿನಗಳಲ್ಲಿ ಈ ಥರ ಕ್ವಶನ್ಸ್ಗಳನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಕತ್ತೀವ್ರಿ. ಹಾಗಾಗಿ ಈ ಥರ ಕೂಡ ನಾವು ಓದಬೇಕಾಗತ್ತೆ. ಯಾವ ರಾಜರು ಯಾವ್ಯಾವ ಕಾಲಾನುಕ್ರಮದಲ್ಲಿ ಆಳ್ವಿಕೆಯನ್ನು ಮಾಡಿದ್ದಾರೆ ಅಂತ ಹೇಳ್ಕೇರಿ. ಮತ್ತು ಇಂಥ ಕ್ವಶನ್ಗಳು ಬಿಡಿಸ್ಬೇಕಪ್ಪ ಅಂದ್ರೆ ನಾವು ಏನ್ರಿ ಆಪ್ಷನ್ಸ್ ಬೇಸ್ಡ್ ಹೋಗ್ಬೇಕಾಗತ್ತೆ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನಾವು ಈ ಕ್ವಶನ್ ಹೆಂಗೆ ಬಿಡಿಸೋಣ ಅಂದ್ರೆ, ಶಾತವಾಹನರ ಸ್ಥಾಪಕ ಯಾರು? ಶಿವಮುಖ. ಶಿವಮುಖ ಎಲ್ಲಿ ಫಸ್ಟ್ ಬರ್ಬೇಕು ಅಂದ್ರೆ 3 ಆಪ್ಷನ್ದಾಗ ಫಸ್ಟ್ ಐತಿ, ಡಿ ಆಪ್ಷನ್ದಾಗ ಇಲ್ಲ. ಹಾಗಾಗಿ ಡಿ ಆಟೋಮೆಟಿಕಲಿ ರಾಂಗ್ ಆಗುತ್ತೆ. ಇನ್ನು ಶಾತವಾಹನರ ಕೊನೆಯ ದೊರೆ ಯಾರು? ಯಜ್ಞಶ್ರೀ ಶಾತಕರ್ಣಿ 5ನೇ ಸ್ಥಾನದಾಗಲ್ಲಿರಬೇಕು. ಆಪ್ಷನ್ ಬಿ ಮತ್ತು ಸಿ ಎರಡರಲ್ಲಿ ಮಾತ್ರ ಅದ. ಹಾಗಾಗಿ ಆಪ್ಷನ್ ಎ ಕೂಡ ರಾಂಗ್ ಆಗುತ್ತೆ. ಇನ್ನು ಶಿವಮುಖನ ನಂತರ ಆಳ್ವಿಕೆ ಮಾಡಿದವರು ಯಾರು? ಅವನ ತಮ್ಮನಾದಂಥ ಕೃಷ್ಣ. ಇಲ್ಲಿ ಕೃಷ್ಣ ಅಂತೂ ಇಲ್ರಿ. 2ನೇ ಶಾತಕರ್ಣಿ ಐತಿ, ಗೌತಮಿಪುತ್ರ ಶಾತಕರ್ಣಿ ಐತಿ, ಪುಲಮಾಯಿ ಐತಿ. ಇದು 2ನೇ ಶಾತಕರ್ಣಿ ಆಗಬಾರ್ದಾಗಿತ್ತು ರೀ, 1ನೇ ಶಾತಕರ್ಣಿ. ಹಾಗಾಗಿ ಶಿವಮುಖನ ನಂತರ ಆಳ್ವಿಕೆ ಮಾಡಿದ್ದ ಯಾರು? 1ನೇ ಶಾತಕರ್ಣಿ ಅಂದ್ರೆ ಅವನ ಮಗನೇ ರೀ. 1 2 ಇರೋದು ಆಪ್ಷನ್ ಸಿದಾಗ ಮಾತ್ರ. ಹಾಗಾಗಿ ಯಾವುದೇ ಡೌಟ್ ಬೇಡ, ಇದು ಆಪ್ಷನ್ ಸಿ ಸರಿಯಾದ ಉತ್ತರ. ಈ ಥರ ನಾವು ಇಂಥ ಕ್ವಶನ್ಗಳನ್ನು ಸಾಲ್ವ್ ಮಾಡಬೇಕಾಗುತ್ತಾ ನೋಡ್ರಿ. ಮುಂದಿನ ಕ್ವಶನ್, ಶಾತವಾಹನರ ಪ್ರಮುಖ ಅರಸರ ಕಾಲಾನುಕ್ರಮವನ್ನು ನೋಡ್ಕೊಂಡು ಬರೋಣ ಬರ್ರಿ. ಶಿವಮುಖ ಅಂತರೂ ಸ್ಥಾಪಕ. ಇವನ ತಮ್ಮ ರೀ ಕೃಷ್ಣ ಏನದಲ್ಲ ತಮ್ಮ. ಇದು 2ನೇ ಶಾತಕರ್ಣಿ ಆಗಬಾರ್ದಾಗಿತ್ತು, 1ನೇ ಶಾತಕರ್ಣಿ. ಇವ ಶಿವಮುಖನ ಮಗ. ಅವನ ನಂತರ ಆಳ್ವಿಕೆ ಮಾಡಿದ್ದು ಹಾಲ ನಂತರ ಆಳ್ವಿಕೆ ಮಾಡಿದ್ದು ಗೌತಮಿಪುತ್ರ ಶಾತಕರ್ಣಿ. ಅವನ ನಂತರ ಆಳ್ವಿಕೆ ಮಾಡಿದ್ದು 2ನೇ ಪುಲಮಾಯಿ. 2ನೇ ಪುಲಮಾಯಿ ನಂತರ ಆಳ್ವಿಕೆ ಮಾಡಿದ್ದು ವಶಿಷ್ಠಪುತ್ರ ಶಾತಕರ್ಣಿ. ಅವನ ನಂತರ ಆಳ್ವಿಕೆ ಮಾಡಿದ್ದು ವಶಿಷ್ಠಪುತ್ರ ಪುಲಮಾಯಿ. ಶಾತವಾಹನರ ಕೊನೆಯ ದೊರೆ ಯಾರು? ಯಜ್ಞಶ್ರೀ ಶಾತಕರ್ಣಿ. ಇವು ಸೀರಿಯಲ್ ಆಗಿ ನೆನಪಿಟ್ಕೋಬೇಕು ನೋಡ್ರಿ. ಯಾಕಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಂಥ ಕ್ವಶನ್ಗಳನ್ನು ಭಾಳ ಕೇಳಕತ್ತಾನ.
ನೆಕ್ಸ್ಟ್ ಕ್ವಶನ್ ನಂಬರ್ 4. ದಕ್ಷಿಣದ ಶಾತವಾಹನರು ನೇಗಿಲನ್ನು ಪರಿಚಯಿಸಿದರು ಎಂಬುದಕ್ಕಿಂತ ನೇಗಿಲಿನಿಂದ ಶಾತವಾಹನರು ದಕ್ಷಿಣಕ್ಕೆ ಪರಿಚಿತರಾದರು ಎಂಬುದು ಸೂಕ್ತ. ಈ ಮಾತನ್ನು ಹೇಳಿದವರು ಯಾರು? ಆಪ್ಷನ್ ಎ ಆರ್.ಜಿ. ಭಂಡಾರ್ಕರ್, ಆಪ್ಷನ್ ಬಿ ಕೆ.ಎಂ. ಪಣಿಕ್ಕರ್, ಆಪ್ಷನ್ ಸಿ ರೋಮಿಲಾ ಥಾಪರ್, ಆಪ್ಷನ್ ಡಿ ಡಿ ಕೋಸಂಬಿ. ಈ ಕ್ವಶನ್ಗೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ ಎ ಆರ್.ಜೆ. ಭಂಡಾರ್ಕರ್ ಈ ಥರ ಹೇಳಿಕೆಯನ್ನು ಹೇಳ್ತಾರೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಯಾವ ರಾಜವಂಶದವರು ಆಂಧ್ರ ಭೃತ್ಯರು ಅಂತೇಳಿ ಸಹ ಕರೆಸಿಕೊಳ್ಳುತ್ತಾರೆ? ಈ ಕ್ವಶನ್ಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಬಿ ಶಾತವಾಹನರಿಗೆ ಆಂಧ್ರ ಭೃತ್ಯರು ಕೂಡ ಕರೀತಾರೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 6. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1. ಹಿರೇಹಡಗಲಿ ಶಾಸನದಲ್ಲಿ ಶಾತವಾಹನರ ಮೂಲ ಶತಹನಿರಟ್ಟ ಅಂತೇಳಿ ಎಂದು ಉಲ್ಲೇಖಿಸಲಾಗಿದೆ. 1ನೇ ಹೇಳಿಕೆ ನೋಡುವುದು ಸರಿಯಾದ. 2ನೇ ಹೇಳಿಕೆ ಪ್ರೊಫೆಸರ್ ರಾಫ್ಸೆಲ್, ಡಾಕ್ಟರ್ ಸ್ಮಿತ್, ಆರ್.ಜಿ. ಭಂಡಾರ್ಕರ್ ಶಾತವಾಹನರು ಆಂಧ್ರದವರ ಅಲ್ಲ ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೇಳಿಕೆ 3. 2011ರಲ್ಲಿ ಶಾತವಾಹನರ ಪೋಟಿನ್ ಎಂಬ ಮಿಶ್ರಲೋಹದ ನಾಣ್ಯಗಳು ಶಿವಮೊಗ್ಗ ಜಿಲ್ಲೆಯ ಕಲ್ಮನೆ ಎಂಬ ಗ್ರಾಮದಲ್ಲಿ ಸಿಕ್ಕವ. ಈ 3 ಹೇಳಿಕೆಗಳನ್ನು ಗಮನಿಸಿ ನೋಡಿದಾಗ 1ನೇ ಹೇಳಿಕೆ ಸರಿಯಾದ ರೀ. ಏನು ಹಿರೇಹಡಗಲಿ ಶಾಸನದಲ್ಲಿ ಶಾತವಾಹನರ ಮೂಲ ಶತಹನಿರಟ್ಟ ಅಂತೇಳಿ ಉಲ್ಲೇಖವನ್ನು ನಾವು ನೋಡಬಹುದು. ಇನ್ನು 2ನೇ ಹೇಳಿಕೆ ನೋಡೋದಾದ್ರೆ ಪ್ರೊಫೆಸರ್ ರಾಫ್ಸೆಲ್, ಡಾಕ್ಟರ್ ಸ್ಮಿತ್, ಆರ್.ಜಿ. ಭಂಡಾರ್ಕರ್ ಇವ್ರು ಏನು ಹೇಳ್ತಾರಪ್ಪ ಅಂದ್ರೆ ಶಾತವಾಹನರು ಆಂಧ್ರದ ಮೂಲದವರು ಅಂಥೇಳಿ ಹೇಳ್ತಾರೆ. ಬಟ್ ಇಲ್ಲಿ ಹೇಳಿಕೆ ಒಳಗೆ ಏನು ಕೊಟ್ಟಾರ? ಆಂಧ್ರದವರು ಅಲ್ಲ ಅಂತೇಳಿ ಕೊಟ್ಟಾರ. ಹಾಗಾಗಿ 2ನೇ ಹೇಳಿಕೆ ತಪ್ಪದ ನೋಡ್ರಿ. ಆಟೋಮೆಟಿಕಲಿ 3ನೇ ಹೇಳಿಕೆ ಸರಿಯಾಗಿರುತ್ತೆ. ಯಾಕಪ್ಪ ಅಂದ್ರೆ ನಾವು ಆಪ್ಷನ್ಸ್ ನೋಡಿದಾಗ 2011ರಲ್ಲಿ ಶಾತವಾಹನರ ಪೋಟಿನ್ ಎಂಬ ಮಿಶ್ರಲೋಹದ ನಾಣ್ಯಗಳು ಶಿವಮೊಗ್ಗ ಜಿಲ್ಲೆಯ ಕಲ್ಮನೆ ಎಂಬ ಗ್ರಾಮದಲ್ಲಿ ಸಿಕ್ಕವ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ನೋಡ್ರಿ. ಶಾತವಾಹನರ ಇತಿಹಾಸದ ತಿಳಿಯಕ್ಕೆ ದೊರೆತಿರುವಂಥ ಪ್ರಮುಖ ಆಧಾರಗಳು ಏನೇನು ಸಿಕ್ಕಾವ ಅಂತೇಳಿ ನೋಡ್ಕೊಂಡು ಬರೋನು ಬರ್ರಿ. ದಕ್ಕನಿನ ಪೂರ್ವದಲ್ಲಿ 7 ಶಾಸನಗಳು, ಪಶ್ಚಿಮದಲ್ಲಿ 19 ಶಾಸನಗಳು ಶಾತವಾಹನರ ಬಗ್ಗೆ ಅಧ್ಯಯನ ಮಾಡೋಕೆ ಇಷ್ಟು ಶಾಸನಗಳನ್ನು ಸಿಕ್ಕಾವ ನೋಡ್ರಿ. ಮತ್ತು ಪಾಳಿ ಮತ್ತು ಪ್ರಾಕೃತ ಸಾಹಿತ್ಯದಲ್ಲೂ ಕೂಡ ಶಾತವಾಹನರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಗುಣಾಢ್ಯನ ಬೃಹತ್ ಕಥದಲ್ಲಿ ಕೂಡ ಶಾತವಾಹನರ ಬಗ್ಗೆ ಉಲ್ಲೇಖ ಅದ ನೋಡ್ರಿ. ಶಾತವಾಹನರ ದೊರೆ ಹಾಲ ಗಾಥಾ ಸಪ್ತಸತಿ ಎಂಬ ಕೃತಿ ಶಾತವಾಹನರ ಕಾಲದ ಜನಜೀವನದ ಬಗ್ಗೆ ತಿಳಿಸಿಕೊಡುತ್ತದೆ. ಗ್ರೀಕ್ ಅನಾಮಧೇಯನ ಪೆರಿಪ್ಲಸ್ ಆಫ್ ದಿ ಎರೆಫ್ರೆನ್ಸಿ ಈ ಗ್ರಂಥದಲ್ಲೂ ಕೂಡ ಶಾತವಾಹನರ ಬಗ್ಗೆ ಉಲ್ಲೇಖವನ್ನು ನಾವು ನೋಡಬಹುದು. ಹಿರೇಹಡಗಲಿ ಶಾಸನದಲ್ಲಿ ಏನು ಪ್ರಮುಖ ಉಲ್ಲೇಖ ಅದಪ್ಪ ಅಂದ್ರೆ ಶತಹನಿರಟ್ಟ ಅಂದ್ರೆ ಇಂದಿನ ಬಳ್ಳಾರಿ ಜಿಲ್ಲೆ ಶಾತವಾಹನರ ಮೂಲ ಅಂತೇಳಿ ಉಲ್ಲೇಖಿಸಲಾಗಿತ್ತು ನೋಡ್ರಿ. ಎಲ್ಲಿ? ಹಿರೇಹಡಗಲಿ ಶಾಸನದಲ್ಲಿ ಈ ಮಾಹಿತಿಯನ್ನು ನಾವು ನೋಡಬಹುದು. ಮತ್ತು ಗೋಪಾಲಾಚಾರ್ಯವರು ಶಾತವಾಹನರು ದಕ್ಷಿಣ ಭಾರತದ ಪಶ್ಚಿಮಕ್ಕೆ ಸೇರಿದವರು ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಇನ್ನೊಂದು ಅಶೋಕನ 12ನೇ ಬಂಡೆಗಲ್ಲು ಶಾಸ್ತ್ರದಲ್ಲಿ ಕೂಡ ಶಾತವಾಹನರನ್ನು ಆಂಧ್ರ ಭೃತ್ಯ ಅಂತೇಳಿ ಉಲ್ಲೇಖಿಸಲಾಗಿತ್ತು. ಇನ್ನು ಮತ್ತು ಇವರು ಉಲ್ಲೇಖ ಎಲ್ಲಿ ನೋಡ್ಬೋದಪ್ಪ ಅಂದ್ರೆ ರಾಜಶೇಖರನ ಕಾವ್ಯ ಮೀಮಾಂಸೆಯಲ್ಲಿ ಕೂಡ ಕುಂತಲದ ಅರಸ ಶಾತವಾಹನ ಅಂತೇಳಿ ಉಲ್ಲೇಖವನ್ನು ನಾವು ನೋಡಬಹುದು. ಅಶೋಕನ ಶಾಸನದಲ್ಲಿ ಕಂಡುಬರುವ ಸತ್ಯವ್ರತ ಎಂಬ ಉಲ್ಲೇಖಿಸಿರುವ ನಾಡಾದ ಸತ್ಯವ್ರತ ಕ್ಷೇತ್ರ ಶಾತವಾಹನರ ಮೂಲ ಅಂತೇಳಿ ಹಲವಾರು ವಿದ್ವಾಂಸರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇತಿಹಾಸ ತಜ್ಞ ಆದಂಥ ಆರ್.ಜೆ. ಭಂಡಾರ್ಕರ್ ಅವರು ಏನು ಹೇಳ್ತಾರಪ್ಪ ಅಂದ್ರೆ ದಕ್ಷಿಣದಲ್ಲಿ ನೇಗಿಲನ್ನು ಪರಿಚಯಿಸಿದರು ಎನ್ನುವುದಕ್ಕಿಂತ ನೇಗಿಲಿನಿಂದ ಶಾತವಾಹನರು ದಕ್ಷಿಣಕ್ಕೆ ಪರಿಚಿತವಾದರು ಅಂತೇಳಿ ಆರ್.ಜೆ. ಭಂಡಾರ್ಕರ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ನೋಡ್ರಿ. ಇನ್ನು ಮತ್ಸ್ಯ ಪುರಾಣದಲ್ಲಿ ಶಾತವಾಹನರು ಸಂತತಿಯ ರಾಜರ ಒಟ್ಟು ಸಂಖ್ಯೆ 30. ಇವರು 460 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು ಅಂತೇಳಿ ನಾವು ಮತ್ಸ್ಯ ಪುರಾಣದಲ್ಲಿ ನೋಡಬಹುದು. ಕ್ವಶನ್ ನಂಬರ್ 7. ಮೊಟ್ಟ ಮೊದಲ ಬಾರಿಗೆ ಬ್ರಾಹ್ಮಣರಿಗೆ ಭೂದಾನ ನೀಡಲು ಪ್ರಾರಂಭಿಸಿದಂಥ ರಾಜಮನೆತನ ಯಾವುದು ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಈ ಕ್ವಶನಿಗೆ ನಾವು ಸರಿಯಾದ ಉತ್ತರವನ್ನೇ ನೋಡಿಬಿಡೋಣ. ಆಪ್ಷನ್ಸ್ಗಳು ಓದ್ಕೋತ ಹೋದಂಗೆ ಸುಮ್ಮನೆ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತಾ, ಹಾಗಾಗಿ ಡೈರೆಕ್ಟ್ ಆನ್ಸರನ್ನೇ ಹೇಳ್ತೇನೆ ರೀ. ಮೊಟ್ಟ ಮೊದಲ ಬಾರಿಗೆ ಬ್ರಾಹ್ಮಣರಿಗೆ ಭೂದಾನ ನೀಡಲು ಪ್ರಾರಂಭಿಸಿದ ರಾಜಮನೆತನ ಯಾರಪ್ಪ ಅಂದ್ರೆ ಅದು ಆಪ್ಷನ್ ಡಿ ಶಾತವಾಹನರು. ಕ್ವಶನ್ ನಂಬರ್ 8. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಶಿವಮುಖನು ಶಾತವಾಹನರ ಸಂತತಿಯ ಸ್ಥಾಪಕ. ಹೌದು. ಶಿವಮುಖನು ಮೌರ್ಯ ಸಾಮ್ರಾಜ್ಯದ ಕಣ್ವಾಯನ ವಂಶದ ಕೊನೆಯ ಅರಸನಾದಂಥ ಶೂಶರ್ಮನನ್ನು ಸೋಲಿಸಿ ಆಳ್ವಿಕೆ ಪ್ರಾರಂಭಿಸ್ತಾನೆ. ಹೌದು.
ಶಿವಮುಖನಿಗೆ ನಾನಗಡ ಶಾಸನದಲ್ಲಿ ರಾಯ ಶಿವಮುಖ ಅಂತೇಳಿ ಕರೆಯಲಾಗೈತಿ. ಹೌದು. ಶಿವಮುಖನ ನಂತರ ಆತನ ಮಗನಾದಂಥ ಕಣ್ಣ ಅಥವಾ ಕೃಷ್ಣ ಅಧಿಕಾರಕ್ಕೆ ಬಂದ. ಇದು ತಪ್ಪದ ನೋಡ್ರಿ. ಇಲ್ಲೇನು ಕೇಳ್ಯಾರ ಇವರು, ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಹೇಳ್ಯಾರ. ನಮಗೆ ತಪ್ಪಾದ ಹೇಳಿಕೆ ಯಾವುದು? 4 ಒಂದೇ ತಪ್ಪದವ, ಉಳಿಕಿದ 3 ಸರಿ ಅದಾವ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತಾ ನೋಡ್ರಿ. ಇನ್ನು ಶಾತವಾಹನರ ರಾಜಕೀಯ ಇತಿಹಾಸವನ್ನು ಒಂದು ಸಲ ನೋಡ್ಕೊಂಡು ಬರೋನು ಬರ್ರಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ನಾವು ಹೇಳುವಂಥ ಈ ಕಂಟೆಂಟ್ ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಶಿವಮುಖ ನೋಡೋಣ. ಶಿವಮುಖನು ಶಾತವಾಹನರ ಸಂತತಿಯ ಸ್ಥಾಪಕ. ಮೌರ್ಯ ಸಾಮ್ರಾಜ್ಯದ ನಂತರ ಕಣ್ವಾಯನ ವಂಶದ ಕೊನೆಯ ಅರಸನಾದಂಥ ಸುಶರ್ಮನನ್ನು ಸೋಲಿಸಿ ದಕ್ಷಿಣ ಪ್ರದೇಶದಲ್ಲಿ ಆಳ್ವಿಕೆಯನ್ನು ನಡೆಸಿದಂಥ ರಾಜ. ಶಿವಮುಖ ಸುಮಾರು 23 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾ ನೋಡ್ರಿ. ಜೈನ ಗ್ರಂಥವೊಂದರಲ್ಲಿ ಶಿವಮುಖನಿಗೆ ಶಾಲಿವಾಹನ ಅಂತೇಳಿಕೆರೆ ಬಿರುದನ್ನ ಹೆಸರು ಕೂಡ ನಾವು ನೋಡಬಹುದು. ಈತ ಪೈಠಾನ ಅಥವಾ ಪ್ರತಿಷ್ಠಾನಾಪುರ ತನ್ನ ರಾಜಧಾನಿಯಾಗಿ ಮಾಡಿಕೊಂಡ ಅಂತೇಳಿಕೆರೆ ಇಲ್ಲಿ ನಾವು ನೋಡಬಹುದು. ಮತ್ತು ಕೆಲವೊಂದು ಬುಕ್ಗಳೇನೈತಲ್ರಿ ಶ್ರೀಕಾಕುಲಂ ಅಂತೇಳಿಕೆರೆ ಕೂಡ ಉಲ್ಲೇಖವನ್ನು ನಾವು ನೋಡಬಹುದು. ಇದು ಕೂಡ ಶಾತವಾಹನರ ಮೊದಲ ರಾಜಧಾನಿ ಅಂತಲೇ ಕನ್ಸಿಡರ್ ಮಾಡಿದ್ದಾರೆ ಕೆಲವೊಂದು ಬುಕ್ಗಳಲ್ಲಿ. ಹಾಗಾಗಿ ಇದು ಒಂದು ಸಲ ನೀವು ಕನ್ಫರ್ಮ್ ಮಾಡ್ಕೋರಿ. ಇವನಿಗೆ ನಾನಗಡ ಶಾಸನದಲ್ಲಿ ರಾಯ ಶಿವಮುಖ ಅಥವಾ ರಾಜ ಶಿವಮುಖ ಅಂತೇಳಿ ವರ್ಣನೆ ಮಾಡಲಾಗಿತ್ತು ರೀ. ಈತನ ನಂತರ ಈತನ ತಮ್ಮನಾದಂಥ ಕೃಷ್ಣ ಅಧಿಕಾರಕ್ಕೆ ಬರ್ತಾ ನೋಡ್ರಿ. ಇನ್ನು ಕಣ್ಣ ಅಥವಾ ಕೃಷ್ಣನ ಬಗ್ಗೆ ನೋಡೋಣ. ಇವ ಮಾಡಿದಂಥ ಸಾಧನೆ ಏನಪ್ಪಾ ಅಂದ್ರೆ ನಾಸಿಕದಲ್ಲಿ ಒಂದು ಬೌದ್ಧ ಗುಹಾಲಯವನ್ನು ನಿರ್ಮಾಣ ಮಾಡ್ತಾನೆ. ಮತ್ತು ಇವನಿಗೆ ಬೌದ್ಧ ಧರ್ಮದ ಮೇಲೆ ಅಪಾರ ಒಲವು ಇರ್ತೈತ್ರಿ. ಈತನ ನಂತರ ಶಿವಮುಖನ ಮಗನಾದಂಥ 1ನೇ ಶಾತಕರ್ಣಿ ಅಧಿಕಾರಕ್ಕೆ ಬರ್ತಾನೆ ನೋಡ್ರಿ. 1ನೇ ಶಾತಕರ್ಣಿ ಬಗ್ಗೆ ನೋಡೋದಾದ್ರೆ ಇವ ಶಿವಮುಖನ ಮಗ. ರತಿಕರನ್ನು ಮತ್ತು ಭೋಜಕರನ್ನು ಸೋಲಿಸಿ ಪಶ್ಚಿಮ ಮಾಳವದ ಮೇಲೆ ಅಧಿಕಾರವನ್ನು ಸ್ಥಾಪಿಸುವ ಮೂಲಕ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಸಾಮ್ರಾಜ್ಯ ವಿಂಧ್ಯ ಪರ್ವತದಿಂದ ಕೊಂಕಣದವರೆಗೂ ವಿಸ್ತರಿಸ್ತಾನೆ ನೋಡ್ರಿ. ತನ್ನ ವಿಜಯದ ನೆನಪಾಗಿ 2 ಅಶ್ವಮೇಧ ಯಾಗ ಮತ್ತು 1 ರಾಜಸೂಯ ಯಾಗವನ್ನು ಮಾಡಿ ದಕ್ಷಿಣ ಪಥ ಸಾರ್ವಭೌಮ ಅಂತೇಳಿ ಬಿರುದನ್ನು ಪಡೆದುಕೊಳ್ತಾನೆ. ಯಾರು? 1ನೇ ಶಾತಕರ್ಣಿ. ಶಾತಕರ್ಣಿಯ ಮಡದಿಯಾದಂಥ ನಾಗನಿಕಳು ನಾನಗಡ ಗುಹಾಂತರ ದೇವಾಲಯದಲ್ಲಿ ಕೊರೆಸಿರುವ ಶಾಸನದಲ್ಲಿ ಕಣ್ಣ, ಶಾತಕರ್ಣಿ, ನಾಗನಿಕಳ ಹೆಸರುಗಳು ಮತ್ತು ಚಿತ್ರಗಳು ಮೂಡಿ ಬಂದಿದ್ದಾವೆ ನೋಡ್ರಿ. 2ನೇ ಶಾತಕರ್ಣಿ ಬಗ್ಗೆ ನೋಡೋದಾದ್ರೆ ಇವ ಸುಮಾರು 56 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡ್ತಾನೆ. ಮಾಳವವನ್ನು ಸುಂಗರಿಂದ ವಶಪಡಿಸಿಕೊಳ್ಳುವುದೇ ಇವನ ಅತಿ ದೊಡ್ಡ ಸಾಧನೆ ಅಂತ ನಾವು ಹೇಳ್ಬೋದು. 2ನೇ ಶಾತಕರ್ಣಿ ನಂತರ ಆಳ್ವಿಕೆ ಮಾಡಿದ್ದವರು ಯಾರಪ್ಪ ಅಂದ್ರೆ ಅದು 1ನೇ ಪುಲಮಾಯಿ.